ಈವ್ನಿಂಗ್ ಸ್ನ್ಯಾಕ್ಸಿಗೆ ಪತ್ತಿರಿ ಮಾಡ್ತಿದ್ದೇವೆ. ಕಾಯಿ, ನೀರುಳ್ಳಿ, ಸ್ವಲ್ಪ ಹಸಿ ಜೀರಿಗೆ ಮತ್ತು ಅಕ್ಕಿ. ಎಷ್ಟು ಹಾಕಿದ್ವಿ? 2 ಗ್ಲಾಸ್ ಸ್ಟೋರ್ ಅಕ್ಕಿ ಆಯಿತಾ. ತುರುಪು, ಸ್ವಲ್ಪ ಗಟ್ಟಿ ಬರಬೇಕು. ನಾವು ಇದು ಸಣ್ಣ ಆಗಲಿಲ್ಲ ಅಂತ ನೀರು ಹಾಕಿದ್ದು ಆಯಿತಾ. ಇಷ್ಟು ಗಟ್ಟಿ ಬರಬೇಕು. ಇದು 2ನೇ ಸಲ ಹಾಕಿದ್ದು. ಫಸ್ಟ್ನೇದು ಸ್ವಲ್ಪ ನೀರಾಗಿದೆ. ಈ ಥರ ಬಂದರೆ ತಟ್ಟಲಿಕ್ಕೆ ಸುಲಭ ಆಗ್ತದೆ. ಯಾವುದು ಹೀಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಹೇಳಿ. ಇದನ್ನೆಂತ ಉಕ್ಕರಿಸೋದು? ಮಿಕ್ಸ್ ಮಾಡಿ ಗಟ್ಟಿ ಆಗ್ತದೆ ನೋಡುವ. ಗಟ್ಟಿ ಆಗದಿರೋ ಉಕ್ಕರಿಸು. ಹೀಗೆ ಶಿಫ್ಟ್ ಮಾಡಿದ್ವಿ ನಾವು. ಗ್ಯಾಸಲ್ಲಿ ಸ್ವಲ್ಪ ಬೇಕಾಗ್ತದೆ. ತುಂಬ ದಪ್ಪ ಆಗ್ಬೇಕಾ? ಇನ್ನು ಇದನ್ನು ತಟ್ಟುವ. ಅಷ್ಟೊಂದು ಫ್ರೈ ಅಲ್ಲ, ಬೆಂಕಿ ಎಣ್ಣೆ ಬಿಸಿ ಆಯ್ತಾ? ಅಷ್ಟು ಸಣ್ಣ ಉಂಡೆ ಫ್ರೈ ಅಲ್ಲ. ನೀವು ಹೋಗಿ, ನಾವು ಮಾಡ್ತೇವೆ. ಇದು ತಟ್ಟುವಾಗ ದಪ್ಪ ಆಗಬಾರ್ದು, ಸಾಧಾರಣ ತೆಳ್ಳಗೆ ಮಾಡಬೇಕು. ಆಗ ಎಣ್ಣೆಗೆ ಬಿಡುವಾಗ ಉಬ್ಬುತ್ತದೆ. ಹೇಳುದಿಲ್ಲವೇ? ಕಾಯಿಲ್ಲ, ಸ್ವಲ್ಪ ಕಾಯಿ ಸ್ವಲ್ಪ ದೊಡ್ಡದಾಗಬೇಕೆ. ಸಕ್ಸಸ್ ಸಕ್ಸಸ್. ಫಸ್ಟಿನದ್ದು ಸ್ವಲ್ಪ ದಪ್ಪ ಆಗಿತ್ತು, ಅದು ಸರಿ ಆಗಲಿಲ್ಲ. ಇವಾಗ ಸರಿ ಬಂದಿದೆ. ಅದು ಬೆಂಕಿ ಒಳ್ಳಬೇಕು. ಸರಿ ಆಗಿದೆ. ಇದು ಸ್ವಲ್ಪ ಪೂರಿಯಾಗಿ ಉಬ್ಬಿ ಬರಬೇಕು, ಆಗ ಪತ್ತಿರಿಯಾಗಿ ಇರ್ಬೋದು ನೋಡಲಿಕ್ಕೆ. ಗಳಮ್ಮ ಇದು ನೋಡಿ ಕರೆಕ್ಟ್ ಆಗಿದೆ. ಮಹಾನಿ ಅದ್ಲ ನೀರು ಪತ್ತೆ ಮಾಡಿ ಫ್ಲೋಪ್ ಆಗಿದೆ. ಈಗ ಬಟ್ಟೆ ತಟ್ಟು ಅಂತ ಕೈ ಗುರುತು ಬೇಡದಿಂದ ಈಗ ಪ್ಲಾಸ್ಟಿಕ್ ಈಗ ಈಗ ತಟ್ಟು ತಟ್ಟು ಹಾಕಿ
ತಟ್ಟು ಪತ್ತಿರಿ ರೆಡಿ ಆಗಿದೆ. ಇದಕ್ಕೊಂದು ಕೋಳಿ ಸಾರು ಹಾಕಿ ತಿಂದರೆ ಒಳ್ಳೆ ಕಾಂಬಿನೇಷನ್. ಫಸ್ಟ್ ಟ್ರೈ ನಮ್ಮದು ವರ್ಕ್ ಆಗಿದೆ. ಹಲೋ, ಸೊ ಇವತ್ತು ನಾನು ಮಧ್ಯಾಹ್ನ ನಂತರ ಆಗುವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನಿನ್ನೆ ಇವತ್ತೆಲ್ಲ ಜೋರು ಮಳೆ ಇತ್ತು, ಹಾಗೆ ಬ್ಲಾಗ್ ಮಾಡಲಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ನಮ್ಮ ಮನೆ ಎದುರು ಫುಲ್ ಬೊಳ್ಳೆಲ್ಲ ಹೋಗ್ತು. ನಾನು ಮಹನ್ವಿ ಅಮ್ಮ ಎಲ್ಲ ನೋಡ್ಲಿಕ್ಕೆ ಹೋಗಿದ್ವಿ. ಆ ಕ್ಲಿಪ್ ವೀಡಿಯೋ ಇದರಲ್ಲಿ ಹಾಕಿರ್ತೀನಿ. ಆಮೇಲೆ ಇವತ್ತೊಂದು ರೆಸಿಪಿ ಟ್ರೈ ಮಾಡಿದ್ವಿ ನಾವು, ಪತ್ತಿರಿ ಅಂತೇಳಿ. ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ವರ್ಕ್ ಆಗಿದೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನಾಳೆ ಬ್ಲಾಗಲ್ಲಿ. ಬಾಯ್.